ಗೈಸ್, ವೆರಿ ಗುಡ್ ಮಾರ್ನಿಂಗ್. ಟೈಮ್ ಈಗ ಇನ್ನೂ ಜಸ್ಟ್ 4 ಗಂಟೆ. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವಾಕ್ ಹೋಗ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗೀತು ಆಲ್ರೆಡಿ ಮನೇಲಿ. ಸೊ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ವಾರ ಪೂಜೆ ಮಾಡೋಂಥದ್ದು. ಲೈಟಿಂಗ್ಸ್ ನೋಡಿ, ಸ್ಟ್ರೀಟ್ ರೋಡಲ್ಲೆಲ್ಲ ಗಣಪತಿ ಹಬ್ಬದ ಸಂಭ್ರಮ ಸಡಗರ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ಗೈಸ್, ನನ್ನ ಮಗನ ಫ್ರೆಂಡ್ ಇದು ಮೀನ್ಸ್ ಅಂದರೆ ಈಗ ಅವನು ಸ್ವಲ್ಪ ದುಡ್ಡೆಲ್ಲ ಕೊಟ್ಟಿದ್ದಾನೆ. ಆಮೇಲೆ ಪ್ರಸಾದ ಎಲ್ಲ ಮಾಡಿಕೊಡ್ತೀವಿ. ಆ ರೋಡ್ ಗಣಪತಿ ಅವನಿಗಂತೂ ಫುಲ್ ಖುಷಿ. ನಿನ್ನೆ ಮೊನ್ನೆಯಿಂದ ಗಣಪತಿ ಮಕ್ಕಳಿಗೆ ಹಾಗೆ ಅಲ್ವಾ. ಸೊ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗಬೇಡಿ, ಸ್ಟೇ ಟ್ಯೂನ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ತುಂಬ ಖುಷಿ ಅಂದರೆ ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಬಂದ ತಕ್ಷಣ ತವರು ಮನೆ ಫೀಲಿಂಗ್ಸ್ ಅಂತ ಬಂದುಬಿಡುತ್ತೆ ಅಲ್ವ. ಸೊ ವಾಕ್ ಹೋಗ್ತಾಯಿದ್ದೀನಿ. ವಾಕೆಲ್ಲ ಮುಗಿಸಿ ಮನೆಗೆ ಹೋಗುವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇ ಟ್ಯೂನ್. ವೆರಿ ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಈಗಿನ್ನೂ ಜಸ್ಟ್ 3 ಗಂಟೆ. ಅದು 10 ನಿಮಿಷ ಫಾಸ್ಟ್ ಇದೆ. ಎಲ್ಲ ಕೆಲಸ ಮುಗೀತು. ಗೋಡೌನೆಲ್ಲ ಒರೆಸಿ ಇವತ್ತು ಕೆಲಸ ಇದೆ. ಪ್ರಸಾದ ಇದೆ, ಗಣಪತಿ ಪ್ರಸಾದ ನೋಡಿ. ಎಲ್ಲ ನೆನೆ ಹಾಕಿದ್ದೆ ರಾತ್ರಿ. ಹುರುಳಿಕಾಳು, ಕಪ್ಪು ಕಡಲೆಕಾಳು, ಬಟಾಣಿ ಎಲ್ಲ ನೆನೆ ಹಾಕಿದ್ದೀನಿ. ಇಡ್ಲಿ ಇದೆ ಇವತ್ತು ಬೆಳಗ್ಗೆ. ಸೊ ಎಲ್ಲ ಕೆಲಸ ಮುಗಿಸಿದ್ದೀನಿ. ರಾತ್ರಿ ಎಲ್ಲ ತೋರಣ ಹಾಕ್ಕೊಂಡೆ. 2 ಗಂಟೆ 1:15 ಎಚ್ಚರ ಆಗೋಯ್ತು. ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ. ಸುಸ್ತಾಯಿತು. ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ. ಇನ್ನು ಮೇಲುಗಡೆ ಕೆಲಸ ಎಲ್ಲ ಬ್ಯಾಲೆನ್ಸ್ ಇದೆ, ಬೇಗ ಮುಗಿಸ್ಬೇಕು ಎಲ್ಲ. ಮುಂಚೆ ಎಲ್ಲ 1 ಗಂಟೆ 1:15 2 ಗಂಟೆಗೆ ರಾಜಾರೋಷವಾಗಿ ಎದ್ದು ರಂಗೋಲಿ ಎಲ್ಲ ಹಾಕೋತಾಯಿದ್ದೆ. ಏನೂ ಭಯ ಅಂತ ಅನ್ನಿಸ್ತಿರ್ಲಿಲ್ಲ. ಇವಾಗ ಕೊನೆ ಆಷಾಢ ಶುಕ್ರವಾರದಲ್ಲಿ ನಮ್ಮ ಮನೆ ಹತ್ರ ಅನ್ಈವನ್ ಆ್ಯಕ್ಟಿವಿಟೀಸ್, ಯಾರೋ ಹುಡುಗರುಗಳು ಡ್ರಿಂಕ್ಸ್ ಮಾಡಿ ಸ್ಮೋಕ್ ಮಾಡಿ ನನ್ನ ಮೇಲೆಲ್ಲ ಬಿಸಾಕಿ ಈ ಥರದ್ದೆಲ್ಲ ನಡೆದಾಗಿಂದ ಸ್ವಲ್ಪ ಅಸಹ್ಯ ಅಂತ ಅನಿಸತ್ತೆ. ಅದು ಬಾಡಿಗೆಗೆ ಬಂದಿರೋರು. ಸೊ ಈಗ ಅಂತ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಎಲ್ಲರೂ ಹಿಂಗಿರಲ್ಲ. ಬಟ್ ನಮ್ಮನೆ ಹತ್ರನೇ ಯಾಕೆ ಹಿಂಗೆ ಅಂತ ಒಂದೊಂದ್ಸಲಿ ಕ್ವಶನ್ ಮಾರ್ಕ್. ಎಲ್ಲ ಮುಗಿಸಿ ಮನೆಗೆ ಬಂದೆ. ಮನೇಲೆಲ್ಲ ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಬಿಡೋಣ, ಸೋಫಾ ಕವರ್ಸ್ ಎಲ್ಲ ಹಾಕ್ಕೊಂಬಿಡೋಣ ಅಂತ ಹೇಳಿ ಒಂದು ಕಡೆಯಿಂದ ಸೋಫಾಸ್ ಎಲ್ಲ ಜರುಗಿಸ್ಕೊಂಡು ಮೂಲೆ ಮುಡ್ಕೆ ಎಲ್ಲ ಕಸ ತೆಗಿತಾಯಿದ್ದೀನಿ. ಎಷ್ಟೇ ಕ್ಲೀನ್ ಮಾಡಿದ್ರು ಹಬ್ಬಗಳಲ್ಲಿ ಈ ಥರ ಕ್ಲೀನ್ ಮಾಡಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಇರಲ್ಲ. ಪೋರ್ಟಿಕೋ ಎಲ್ಲ ತೊಳೆದು ಒರೆಸಿ ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು, ತುಳಸಿ ಕಟ್ಟೆ ಎಲ್ಲ ರೆಡಿ ಮಾಡಿಕೊಂಡು, ತುಳಸಿ ಕಟ್ಟೆಗೂ ಕೂಡ ಗಂಧ ಕುಂಕುಮ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ವಾಕ್ ಹೋದೆ. 1 ಗಂಟೆ ಅಂದ್ಕೊಂಡು ಬಂದೆ. 1 ಅವರ್ ಆಗೋಯ್ತು. ಐ ಥಿಂಕ್ 5 ಗಂಟೆ. ಇನ್ನೂ ತುಂಬ ಬೇಜಾನ್ ಕೆಲಸಗಳಿದ್ದಾವೆ. ಸೊ ಕೆಳಗಡೆ ಕೂಡ ಕೆಲಸ ಇದೆ, ಹೋಗಬೇಕು ಬೇಗ. ಮಕ್ಕಳು ಸೈಕಲಲ್ಲಿ ಹೊರಟುಬಿಟ್ರು, ನಾನು ಅವ್ರ ಹಿಂದೆ ರನ್ನಿಂಗ್. ಸೊ ಬನ್ನಿ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು, ಸೋಫಾ ಕವರ್ಸ್ ಎಲ್ಲ ಹಾಕ್ಕೊಂಡು, ಮ್ಯಾಟೆಲ್ಲ ಹಾಕ್ಕೊಂಡು, ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಸ್ಟವ್ ಎಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬೇಗ ಪಾತ್ರೆ ತೊಳೆದು ಬಟ್ಟೆ ಒಗೆದು ಫ್ರೆಶ್ ಅಪ್ ಆಗಿ ಎಲ್ಲದಕ್ಕೂ ಹೂವು ಹಾಕೊಳ್ಳೋಣ ಅಂತ ಹೂವು ಹಾಕೋತಾ ಇದ್ದೀನಿ. ಕೆಳಗಡೆ ಕೆಲಸ ಇತ್ತು, ಗಣಪತಿ ಪ್ರಸಾದಗಳಿತ್ತು. ಸತೀಶ್ ಕೂಡ ಸ್ನಾನಕ್ಕೆ ಹೋಗಿದ್ದರು. ಅವರು ಸ್ನಾನ ಮಾಡಿಕೊಂಡು ಪ್ರಸಾದ ಮಾಡೋಕ್ಕೆ ಅಂತ ಅಂದ್ಬಿಟ್ಟು, ಸೊ ನಾನೇ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಎಷ್ಟು ಬೇಗ ಆದರೂ ಅಷ್ಟು ಟೈಮ್ಗೆ ಆಗಬೇಕು ಅನಿಸುತ್ತೋ ಅದೇ ಟೈಮ್ಗೆ ಟೈಮ್ ಆಯ್ತಪ್ಪ ಅಂತ ಅನಿಸುತ್ತೆ. ನೋಡ್ತಾ 6 ಗಂಟೆ ಆಗೇ ಹೋಯಿತು. ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ. ಸೊ ನಮ್ಮ ದೇವ್ರ ಮನೆ ಅಲಂಕಾರ ಈ ರೀತಿಯಾಗಿದೆ. ನಮ್ಮ ಮನೇಲಿ ಒಂದು ಪುಟ್ಟ ಬೆಳ್ಳಿ ಗಣಪತಿ ಇದೆ. ಸೊ ಅದಕ್ಕೆಲ್ಲ ಅಭಿಷೇಕ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಂಚಾಮೃತ ಅಭಿಷೇಕ ಮಾಡೋಣ ಅಂತ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಕಲ್ಸಕ್ಕರೆ, ರಾತ್ರಿ ಮಾಡಿದಂಥ ನಿನ್ನೆ ನೋಡಿದ್ರಲ್ಲ ಮೋದಕ ಮತ್ತು ಕಡುಬು ಅದೆಲ್ಲ ಮಾಡಿದ್ದೆಲ್ಲ ಅದೆಲ್ಲ ಬಿಸಿ ಮಾಡಿ ನೈವೇದ್ಯಕ್ಕೆ ಇಡೋಣ ಅಂತ ಸ್ಟೀಮರಲ್ಲಿ ಇಟ್ಟಿದ್ದೀನಿ. ದೇವ್ರ ಮನೆ ರಂಗೋಲೆ ಈ ರೀತಿ ಹಾಕಿದ್ದೀನಿ. ಹೇಗಿದೆ, ಚೆನ್ನಾಗಿದೆಯಾ ದೇವ್ರ ಮನೆ ರಂಗೋಲೆ? ಹಾಲು, ಹಣ್ಣು, ಹೂವು ಎಲ್ಲ ಪ್ರತಿಯೊಂದು ಇಟ್ಟಿದ್ದೀನಿ. ಕರ್ಜಿಕಾಯಿ, ಚಿರೋಟಿ, ಮೋದಕ ಪ್ರತಿಯೊಂದು ದೇವ್ರಿಗೆ ಏನೇನು ಇಷ್ಟ ಅದೆಲ್ಲ ಇಟ್ಟಿದ್ದೀನಿ. ಇನ್ನು ಅಭಿಷೇಕ ಮಾಡಬೇಕು.
ಆಫೀಸ್ ರೂಮ್ ಕೂಡ ನಾನೇ ಪೂಜೆ ಮಾಡಬೇಕು. ಎಲ್ಲ ಹೂವೆಲ್ಲ ಎತ್ತಿಟ್ಟಿದ್ದೀನಿ, ಬಿಕಾಸ್ ಆಫ್ ಸತೀಶ್ಗೆ ಕೆಲಸ ಇದೆ. ದೇವಸ್ಥಾನಕ್ಕೆ ಹೋಗೋಕ್ಕೆ ಪೂಜೆ ಸಾಮಾನು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಸೊ ನೋಡಿ, ಈ ರೀತಿಯಾಗಿದೆ. ಹೂವು ಅಂತೂ 150 ರೂಪಾಯಿ ಕೈಮಾರು. ಅಂಥದ್ರಲ್ಲೂ ಇಷ್ಟು ಹೂವು ಹಾಕಿದ್ದೀನಿ ಇವತ್ತು. ನನಗೆ ಹೂವು ಕಮ್ಮಿ ಆದರೆ ಪೂಜೆ ಮಾಡೋಕ್ಕೆ ಇಷ್ಟನೇ ಆಗಲ್ಲ. ಹೂವು ಜಾಸ್ತಿ ಆಗಿರಬೇಕು ನನಗೆ ಪೂಜೆ ಮಾಡಲಿಕ್ಕೆ. ಸೊ ಬೇಗ ಬೇಗ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಮಿನಿಮಮ್ ಆದರೂ ಅರ್ಧ ಗಂಟೆ ಆದರೂ ಬೇಕು ಪೂಜೆ ಮಾಡೋಕ್ಕೆ. ಅಪ್ಡೇಟ್ ಮಾಡ್ತೀನಿ, ಕಾಯ್ತಾ ಇರಿ. ಮಹಾಮಂಗಳಾರತಿ ಮಾಡೋಷ್ಟರಲ್ಲಿ 7:15 ಆಗೇ ಹೋಯ್ತು ಗೈಸ್. ನೋಡಿ, ಇವತ್ತು ಮೋದಕ ಮತ್ತು ಕಡುಬು, ಸಿಹಿ ಕಡುಬು ಪ್ರತಿಯೊಂದು ಮಾಡಿಟ್ಟಿದ್ದೀನಿ ನೈವೇದ್ಯಕ್ಕೆ. ಪಂಚಾಮೃತ ಅಭಿಷೇಕ ಮಾಡಿಕೊಂಡೆ. 7:15 ನಾನು ಮಹಾಮಂಗಳಾರತಿ ಮಾಡಿದಾಗ. ಸೊ ದೇವ್ರ ಮನೆ ಅಲಂಕಾರ ಹೇಗಿದೆ, ಜೊತೆಗೆ ದೇವ್ರ ಮನೆ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಲ್ಲನೂ ಹಾಲು, ಮೊಸರು, ತುಪ್ಪ ಎಲ್ಲ ಹಾಕಿ ಅಭಿಷೇಕ ಮಾಡಿ ಅದರಿಂದ ಪಂಚಾಮೃತ ಕೂಡ ಮಾಡಿದ್ದೆ. ಸೊ ಬ್ಲೆಸ್ಸಡ್ ಡೇ ಅಂತ ಹೇಳ್ಬೋದು. ವಿಘ್ನ ನಿವಾರಕ ವಿಘ್ನೇಶ್ವರ ಎಲ್ಲರೂ ಬಾಳಲಿರೋ ವಿಘ್ನಗಳನ್ನ ಕಳೆದು ಒಳ್ಳೇದು ಮಾಡಲಿ, ಆರೋಗ್ಯ, ಆಯಸ್ಸು, ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಮಹಾಮಂಗಳಾರತಿ ಒಂದು ಬ್ಯಾಲೆನ್ಸ್ ಇತ್ತು. ಮೀನ್ಸ್ ಅಂದರೆ ತುಪ್ಪದ ಆರತಿ ಒಂದು ಮಾಡಬೇಕಾಯ್ತು. ಹಾಲು, ನೀರು ಮತ್ತು ಎಳ್ನೀರು ಪ್ರತಿಯೊಂದು ಅಭಿಷೇಕಕ್ಕೆ ಇಟ್ಟಿದ್ದೆ. ಸೊ ನಮ್ಮ ಮುದ್ದು ಬೆಳ್ಳಿ ಗಣಪ ಹೇಗಿದೆ ಕಮೆಂಟಲ್ಲಿ ಹೇಳಿ. ಹೋಳಿಗೆ ನಾನು ಮಾಡಿದ್ದಲ್ಲ, ಕೆಳಗಡೆ ಸತೀಶ್ ಮಾಡಿದಂಥದ್ದು. ಸೊ ಪ್ರತಿಯೊಂದು ತಂದು ನೈವೇದ್ಯಕ್ಕೆ ಇಟ್ಟಿದ್ದೆ. ಕಪ್ಪು ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಕಪ್ಪು ಕಡಲೆಕಾಳು ನೆನೆಸಿದ್ರು. ಕೆಲಸ ಮಾಡೋ ಬರದಲ್ಲಿ ಅದನ್ನು ಮರ್ತೇ ಬಿಟ್ಟೆ. ಒಂದು ಕುಕ್ಕರಲ್ಲಿ ಒಂದು 2-3 ವಿಷಲ್ ಕೂಗಿಸ್ಕೊಂಡು ಒಗ್ಗರಣೆ ಮಾಡಿದ್ರೆ ಆಗ್ತಾಯಿತ್ತು. ಸೊ ಆಮೇಲೆ ಒಂದು ಐಡಿಯಾ ಬಂತು, ಸಂಜೆ ಹೆಂಗೋ ಮತ್ತೆ ಪೂಜೆ ಮಾಡಬೇಕಲ್ವಾ, ಸಂಜೆ ನೈವೇದ್ಯಕ್ಕೆ ಕೆಳಗಡೆ ಗೋಡೌನಲ್ಲೇ ಮಾಡ್ತಾರೆ, ಅದನ್ನೇ ತೊಗೊಂಬಂದು ನೈವೇದ್ಯಕ್ಕೆ ಇಟ್ಟರೆ ಆಯಿತು ಅಂತಲೂ ಕೂಡ ಥಾಟ್ ಬಂತು. ಸೊ ಶಿವ ಅಂದ್ಕೊಂಡು ಎಲ್ಲ ಕುಟುಂಬ ಸಮೇತ ನಾನು, ಮಕ್ಕಳು ಪ್ರತಿಯೊಬ್ಬರು ಎಲ್ಲ ಪೂಜೆ ಮಾಡಿ ಹಡ್ ಬಿದ್ದು ಪಂಚಾಮೃತ ಅಭಿಷೇಕದ ತೀರ್ಥ ಇತ್ತಲ್ಲ ಅದೆಲ್ಲ ತೊಗೊಂಡು ಮಕ್ಳಿಗೆಲ್ಲ ಇಬ್ಬರನ್ನು ಕೂರಿಸಿ ಗಣಪತಿ ಹತ್ರ 101 ಸಲ ಗಮ್ ಗಣಪತಾಯ ನಮಃ ಅಂತ ಹೇಳಿಸ್ಕೊಂಡು. ಸೊ ಹೀಗಿತ್ತು ನಮ್ಮನೆ ಸಿಂಪಲ್ ಗೌರಿ ಗಣೇಶ ಹಬ್ಬ. ಯಾರ್ಯಾರು ನಿಮ್ಮ ಮನೇಲಿ ಗಣಪತಿ ಕೂರಿಸಿದ್ರಾ, ಅಥವಾ ಇವಾಗ ಮಣ್ಣಿನ ಗಣಪತಿ, ಕ್ಲೇ ಗಣಪತಿ ಎಲ್ಲ ಹ್ಯಾಂಡ್ ಮೇಡೇ ಸಿಗುತ್ತೆ, ಆ ಥರದ್ದೆಲ್ಲ ಮಾಡಿದ್ರ ಕಮೆಂಟಲ್ಲಿ ಹೇಳಿ. ಸೊ ಇವತ್ತಿನ ಅಲಂಕಾರ, ಹೂವಿನ ಅಲಂಕಾರ ಹೇಗಿದೆ ಅದನ್ನು ಕೂಡ ತಿಳಿಸಿ ನನಗೆ. ಯಾಕಂದರೆ ಏನಾದರೂ ಚೇಂಜಸ್ ಇದ್ದರೆ ಮಾಡ್ಕೋಬೋದು. ನೀವು ಹೇಳೋದು ಹೇಗಿರಬೇಕು ಅಂದರೆ ನಾನು ಅದನ್ನು ಅಳವಡಿಸ್ಕೋಬೇಕು. ಹೌದಲ್ವಾ, ಇವರು ಈ ಥರ ಹೇಳ್ತಾ ಇದ್ದಾರೆ ಅಂತ. ಒಬ್ಬರು ಯಾರೋ ಸುಮಾರು 1-2 ತಿಂಗಳ ಹಿಂದೆ ಡೆಕೋರೇಷನ್ ಅನ್ಬೇಡಿ, ಅಲಂಕಾರ ಅಂತ ಕನ್ನಡದಲ್ಲಿ ಹೇಳಿ ಅಂತ. ಸೊ ಇವಾಗ ಅದನ್ನು ನಾನು ಅಳವಡಿಸ್ಕೊಂಡು ಅಲಂಕಾರ ಅಂತಲೇ ಕೂಡ ಹೇಳ್ತಾ ಇದ್ದೀನಿ. ಹಾಗೆ ಸೊ ಒಬ್ಬಟ್ಟು ಪ್ರತಿಯೊಂದು ಎಲ್ಲ ಹಿಟ್ಟು, ಚಿರೋಟಿ ಕರ್ಜಿಕಾಯಿ ಎಲ್ಲ ಹಿಟ್ಟು ದೇವರಿಗೆ. ಯಾಕಂದರೆ ನಮ್ಮ ಗಣಪತ ಮೋದಕ ಪ್ರಿಯ. ಆಮೇಲೆ ಕರಿ ಎಳ್ಳದು ಕಡುಬು ಅಂದರೆ ಸಖತ್ ಇಷ್ಟ. ಕರಿ ಎಳ್ಳು ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬೇಕಿದ್ರೆ ಹೇಳಿ ರೆಸಿಪಿ, ಇನ್ನೊಂದ್ಸಲ ನೀಟಾಗಿ ಶೂಟ್ ಮಾಡ್ತೀನಿ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು, ಮಕ್ಳಿಗೂ ಕೂಡ ಇಷ್ಟ ಆಯಿತು ನಾನು ಮಾಡಿದ ಕಡುಬು. ಫಸ್ಟ್ ಟೈಮ್ ಮಾಡಿದಂಥದ್ದು ನಾವು. ಯಾಕಂದರೆ ನಮಗೆ ಸ್ವೀಟ್ ಎಲ್ಲ ಆರ್ಡ್ರ್ ಕೊಡ್ತಿರ್ತಾರಲ್ವ, ಅವ್ರಿಗೆ ಹೇಳಿಬಿಟ್ರೆ ಅವ್ರು ಏನೇ ಒಂದಾದರೂ ಅವರೇ ನಮಗೆ ಮಾಡಿಕೊಡ್ತಿರ್ತಾರೆ. ನಾನೇನು ಅಷ್ಟು ತಲೆ ಕೆಡಿಸ್ಕೋತಿರಲಿಲ್ಲ. ಬಟ್ ಈ ಸಲ ನಾನೇ ಮಾಡಬೇಕು ಅಂತ ನಾನೇ ಸೆಲ್ಫ್ ಇಂಟ್ರೆಸ್ಟು ತೊಗೊಂಡು ಮಕ್ಕಳು ತಿಂತಾರೆ ಅಂತ ಹೇಳಿ ಮಾಡಿದಂಥದ್ದು. ಯದು ಪಾಪು ಅಂತೂ ತುಂಬ ಇಷ್ಟಪಟ್ಟು ತಿಂತು, ತುಪ್ಪ ಹಾಕ್ಕೊಂಡು. ಎಸ್ಪೆಷಲಿ ಅವನಿಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಯದು ಪಾಪುಗೆ, ಅವನು ಕೂಡ ತಿಂದ. ಸೊ ಫೈನಲಿ ಮಕ್ಕಳ ಕೈಲೆಲ್ಲ 101 ಸಲ ಗಮ್ ಗಣಪತಾಯ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರ ಎಲ್ಲ ಮಾಡಿಸಿ ದೇವ್ರ ಮನೇಲಿ ಒಂದು 5-10 ನಿಮಿಷ ಕೂರಿಸಿ. ಇವಾಗೇನು ಗೈಸ್, ನನಗೆ ನನ್ನ ಮಗಂದೇ ಟೆನ್ಷನ್. ಯಾಕಂದರೆ ಗಣಪತಿ ಯಾವ ರೋಡಲ್ಲಿ ಯಾವ ಗಣಪತಿ ಕೂರಿಸಿರ್ತಾರೆ ಅಂತ ಸೈಕಲ್ ತೊಗೊಂಡು ಓಡ್ಬಿಡ್ತಾನೆ. ಅಷ್ಟರಲ್ಲಿ ಕೆಳಗಡೆನೂ ಬಂದು ಹೂವು ಎಲ್ಲ ಆಲ್ರೆಡಿ ಹಾಕ್ಬಿಟ್ಟು ಹೋಗಿದ್ದೆ. ಬಟ್ ಕಪ್ ಸಾಂಬ್ರಾಣಿ ಖಾಲಿ ಆಗಿಬಿಟ್ಟಿತ್ತು, ತರೋಣ ಅಂತ ಮತ್ತೆ ಮೇಲೋಗಿ ಸಿಂಪಲ್ಲಾಗಿ ಎಲ್ಲ ಅಲಂಕಾರ ಮಾಡಿದ್ದೀನಿ. ಹೇಗಿದೆ ಕಮೆಂಟಲ್ಲಿ ಹೇಳಿ. ಸತೀಶ್ ಅಂತೂ ಫುಲ್ ಬ್ಯುಸಿ ಇದ್ದರು ಅಂತ ನಾನು ಆವಾಗಲೇ ಹೇಳಿದೆ. ಸೊ ಕಪ್ ಸಾಂಬ್ರಾಣಿ ಕರ್ಪೂರ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಅದನ್ನು ತರೋಣ ಅಂತ ಮತ್ತೆ ಮೇಲೋಗಿ ಮತ್ತೆ ಬಂದು ಸಾಂಬ್ರಾಣಿ ಎಲ್ಲ ಅಂಟಿಸಿ. ಯಾಕಂದರೆ ಇವಾಗ ನಮ್ಮ ಮನೆ ಹತ್ರ ಸರಿ ಇಲ್ಲ ಗೈಸ್. ನಾವು 10ನೇ ಕ್ರಾಸಿಂದ 15ನೇ ಕ್ರಾಸಿಗೆ ಬಂದಿದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ದೇಶ ಬಿಟ್ಟು ದೇಶ ಅಥವಾ ಊರು ಬಿಟ್ಟು ಊರಿಗೆ ಬಂದಿಲ್ಲ. ಎಲ್ಲಿಂದನೋ ಬಂದಿದ್ದೀವಿ. ಅವ್ರುಗಳೆಲ್ಲ ಇರೋದು ಬಾಡಿಗೆ ಮನೇಲಿ. ಸ್ವಂತ ಮನೆಯವ್ರನ್ನ ಎದುರಿಸೋಕ್ಕೆ ಬರ್ತಾರೆ, ಸ್ವಂತ ಮನೆಯವ್ರಿಗೆ ಅನ್ನಕ್ಕೆ ಬರ್ತಾರೆ. ನಮ್ಮದೊಂದು ಗಾಡಿ ನಿಂತ್ಕೊಳ್ಳೋಕ್ಕಾಗಲ್ಲ ಬೆಳಗ್ಗೆ ಟೈಮು. 1-2-3 ಕಡೆ ಇದ್ದಾಗ ಸ್ವಲ್ಪ ಕ್ರೌಡ್ ಆಗೇ ಆಗುತ್ತೆ. ನಾವು ನಮ್ಮ ಏನಿದೆ ಕಟ್ಟೆ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಅದ್ರ ಮೇಲೆ ನಿಲ್ಲಿಸ್ಕೊಂಡ್ರು ಗಾಡಿ ತೆಗೀರಿ. ಎಂಥ ಜನ ಅಂತೀರಾ,
ಯಪ್ಪ ಇವತ್ತು ಬದುಕಿರ್ತೀವೋ ನಾಳೆ ಇರಲ್ವೋ ಅಂಥದ್ರಲ್ಲೂ ಇಂಥ ಜನಗಳಿದ್ದಾರೆ. ಸೊ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾಯಿದ್ರು. ನಾನು ಬಂದು ರೆಡಿ ಆದೆ, ತಲೆ ಒಂದು ಬಾಚ್ಕೋಬೇಕಾಗಿತ್ತು. ಹೇಗೆ ಕಾಣ್ತಾ ಇದ್ದೀನಿ, ಸ್ಯಾರಿ ಹೇಗಿದೆ, ಹೊಸ ಸ್ಯಾರಿ, ಈ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತು. ಸಾಫ್ಟ್ ಸಿಲ್ಕು. ವಿಕ್ಕಿ ಹೇಳ್ತಾ ಇದ್ದೆ ಎಷ್ಟೊತ್ತಿಗೆ ಎದ್ದು ಎಷ್ಟೊತ್ತು ಮಾಡಿದ್ರು 9 ಗಂಟೆ ಟೈಮ್ ಗೊತ್ತಾ. ಸೊ ಇಷ್ಟೊತ್ತಾಯಿತು ರೆಡಿ ಆಗೋಷ್ಟರಲ್ಲಿ. ಸಿಂಪಲ್ಲಾಗಿ ಸ್ಯಾರಿ ವೇರ್ ಮಾಡಿದ್ದೀನಿ, ಒಂದು ಲಾಂಗ್ ಚೈನು ಕೂಡ ವೇರ್ ಮಾಡಿದ್ದೀನಿ. ಅವಳು ಕೂಡ ರೆಡಿ ಆದ್ಲು. ವೇಲ್ ನೋಡು ಮುಂದೆ ಬಂದು ಡ್ಯಾನ್ಸ್ ಮಾಡ್ತಾಯಿದ್ದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ. ನೇಲ್ ಪಾಲಿಶ್ ಹಾಕ್ಲಿಕ್ಕೆ ಟೈಮ್ ಇರಲಿಲ್ಲ, ಇವಾಗ ನೇಲ್ ಪಾಲಿಶ್ ಹಾಕ್ಕೊಂಡಿದ್ದೀನಿ. ಹಿಂಗಿದೆ ಗೋರಂಟಿ ಎಲ್ಲ ಬ್ಲ್ಯಾಕ್ ಆಗಿದೆ, ಹೀಟು ತುಂಬ ಜಾಸ್ತಿ ಆಗಿದೆ. ಸೊ ಈಗ ಟೆಂಪಲ್ಗೆ ಹೋಗಬೇಕು. ಬೆಳಗ್ಗೆಯಿಂದ ಏನೇನಾಯಿತು ಏನು ಆಯಿತಾ ಲಿಟ್ರಲಿ ನೀವು ನೋಡಿದ್ರಿ. ಲಿಟ್ರಲಿ ತುಂಬ ಸುಸ್ತಾಯಿತು ಅಂತ ಅನಿಸ್ತಾ ಇದೆ. ಸುಸ್ತಾಯಿತು ಅನ್ಸೋದಲ್ಲ, ಸುಸ್ತಾಯಿತು. ಅವಳಿಗೊಂದು ಚೋಕರ್ ಹಾಕಿದ್ದೀವಿ. ಸರಿಗೆ ಹಾಕೋ, ಇನ್ನೊಂಚೂರು ಟೈಟಾಗಿ ಹಾಕೋ, ಹುಷಾರು, ಇನ್ನೊಂಚೂರು ಟೈಟಾಗಿ ಹಾಕೋ. ಇದೇ ಅವಳಿಗೆ ಹೊಸ ಡ್ರೆಸ್ ತೊಗೊಂಡಿದ್ದು. ಇದು ನನ್ನ ಹೊಸ ಸಾರಿ. ಲೂಸಾಗೇ ಇರಲಿ, ಏನಿಲ್ಲ. ನಿನ್ನೆ ಹಾಕಿದ್ದು ಲಂಗ ಬ್ಲೌಸು ಟೈಟು, ಇವಾಗ ಲೂಸು ಸರಿಗಿದೆಯಾ. ಸೊ ಇದೊಂದು ಸಾಫ್ಟ್ ಸಿಲ್ಕು, ಇದಕ್ಕೊಂದು ಕ್ರೀಮ್ ಬ್ಲೌಸು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಪ್ರಿಲ್ಸೆಲ್ಲ ಇಟ್ಟು. ಅವರಿಗೆ ಇನ್ನೊಂದು ಸ್ವಲ್ಪ ಉದ್ದ ಹೇಳಿದ್ದೆ, ಮೀನ್ಸ್ ಅಂದರೆ ತೋಳು, ಬಟ್ ತುಂಬ ಶಾರ್ಟ್ ಮಾಡಿಬಿಟ್ಟಿದ್ದಾರೆ. ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ ಆಯಿತಾ. ಹೂವೆಲ್ಲ ಮುಡ್ಕೊಂಡು ರೆಡಿಯಾಗಿದ್ದೀನಿ. ಸತೀಶ್ ಕೆಲಸ ಅಂತೂ ಇನ್ನೂ ಮುಗ್ದಿಲ್ಲ. ಬ್ರೇಕ್ಫಾಸ್ಟ್ ಏನೂ ಪ್ರಿಪೇರ್ ಮಾಡಿಲ್ಲ ಗೈಸ್, ಬಿಕಾಸ್ ಆಫ್ ಸತೀಶ ಇದ್ದಾರೆ ಕೆಳಗಡೆ ಮಾಡ್ತಾಯಿದ್ದಾರೆ. ನಂದು ವಾರ ಪೂಜೆ ಮಾಡೋಷ್ಟರಲ್ಲೇ ಇಷ್ಟೊತ್ತಾಯಿತು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲಿಂದ 9 ಗಂಟೆ ಆವಾಗಲೇ. ಸೊ ಸಣ್ಣ ಪುಟ್ಟ ಸೆಲ್ಫಿ ತೊಗೊಂಡು ಒಂದೆರಡು ರೀಲ್ ಮಾಡೋಣ ಅಂತ. ಆಮೇಲೆ ಏನು ಮಾಡೋದು, ಸ್ಟೇಟ್ ಆನ್. ಮಕ್ಕಳನ್ನೆಲ್ಲ ನಿಲ್ಲಿಸಿ ಒಂದು ಫೋಟೋ ತೆಗಿಯೋಣ ಅಂತ. ಎಷ್ಟು ಬೇಗ ದೊಡ್ಡವರಾಗ್ತಾ ಇದ್ದಾರಪ್ಪ ಇವರಿಬ್ಬರು ಅಂತ ಅನಿಸುತ್ತೆ. ಇನ್ನೂ ಸಣ್ಣ ಮಕ್ಕಳಾಗೇ ಇರಬೇಕಾಗಿತ್ತು ಅಂತಲೂ ಕೂಡ ಅನಿಸುತ್ತೆ. ಇಷ್ಟು ಬೇಗ ಇಷ್ಟಿಷ್ಟು ಉದ್ದ ಆಗ್ತಾ ಇದ್ದಾರಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ. ಸೊ ಹೇಗಿದೆ ಸತೀಶ್ ಅಂತೂ ನಮಗೆ ಫೋಟೋಗೂ ಸಿಗ್ತಾರೋ ಇಲ್ವೋ ಅಂತ ಕಾಲ್ ಮಾಡ್ತಾಯಿದ್ದೆ. ನನಗೆ ರೆಡಿ ಆದಮೇಲೆ ಕಾಯೋಕ್ಕಾಗಲ್ಲ. ರೆಡಿ ಆಗೋಕ್ಕೆ ಮುಂಚೆ ಬೇಕಿದ್ರೆ ಕಾಯ್ತೀನಿ, ರೆಡಿ ಆದಮೇಲೆ ಎಲ್ಲ ನೀಟಾಗಿ ರೆಡಿ ಆದಮೇಲೆ ಅಂತೂ ನಮಗೆ ಕಾಯೋಕ್ಕಾಗಲ್ಲ. ಬನ್ನಿ ಬೇಗ ಅಂತ ಕಾಲ್ ಮಾಡ್ತಾಯಿದ್ದೆ. ಬಂದೇ ಇರೋ, ಕೆಲಸ ಮಾಡಬಾರ್ದಾ ಅಂತಲೂ ಕೂಡ ಹೇಳ್ತಾಯಿದ್ರು. ನಾನು ಡ್ರೆಸ್ ಹಾಕೊಳ್ಳೋಕ್ಕಿಂತ ಮುಂಚೆ, ಸ್ಯಾರಿ ಹಾಕೊಳ್ಳೋಕ್ಕಿಂತ ಮುಂಚೆ ನಂಗೆ ಹೇಳಿದಿದ್ರೆ ನಾನು ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾಯಿದ್ದೆ. ಬಾಯ್ಲಿ ಬೇಗ ಒಡೆ ಕರಿ ಅಂತೆ. ಸೀರೆ ಉಟ್ಕೊಂಡು ಎಣ್ಣೆ ಜಿಡ್ಡೆಲ್ಲ ಆರಲ್ವಾ, ಅದಕ್ಕೆ ನಾನು ಕೆಳಗಡೆ ಹೋಗಲಿಲ್ಲ. ಗುಮ್ ಅಂತ ಇದ್ದರು, ಹೆಂಗಾರು ಊದ್ಕೊಳ್ಳಿ ಅಂತ ಅಂದ್ಬಿಟ್ಟು. ಹಬ್ಬದ ದಿನಾನೂ ಕೂಡ ಕೆಲಸ ಒಪ್ಕೊಂಡಿದ್ದಾರೆ. ಏನು ಮಾಡೋಣ ಇಂಥವ್ರು. ಕಾದು ಸಾಕಾಯಿತು ಗೈಸ್. 9 ಗಂಟೆ ಹೋಗಿ 9:15 ಆಯಿತು, ಇನ್ನೂ ಬಂದಿಲ್ಲ. ಕೆಳಗಡೆ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಜೀವನ ಎಲ್ಲ ಬರೀ ಕಾಯೋದ್ರಲ್ಲೇ ಮುಗ್ದೋಯ್ತಲ್ಲ ಗೈಸ್. ಏನು ಮಾಡೋಣ, ನಮ್ಮ ಪ್ರಾಬ್ಲಮ್ ಯಾರಿಗೆ ಹೇಳೋಣ. ಸಿಟ್ಟತ್ತೆ. 9 ಗಂಟೆಲಿ ಸೀರೆ ಉಟ್ಕೊ ಕುತ್ಕೊಂಡಿದ್ದು. ಯಪ್ಪ ಫೈನಲಿ 9:45ಗೆ ಬಂದರು. ನಾವು ಕೂಡ ಪೂಜೆ ಸಾಮಾನೆಲ್ಲ ತೊಗೊಂಡು ಹಾಲು, ಮೊಸರು, ಹೂವಿನ ಹಾರ ಪ್ರತಿಯೊಂದು ತೊಗೊಂಡು ದೇವಸ್ಥಾನಕ್ಕೆ ಅಭಿಷೇಕಕ್ಕೆ, ಸಂಜೆ ಕೂಡ ಪೂಜೆ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ಅಲ್ಲಿ ಕೊಡೋಣ ಅಂತ ಹೇಳಿ. ಒಂದು ಫೋಟೋ ತೆಕ್ಕೊಳ್ಳೋಕ್ಕೂ ಮಾರ ಹಿಂಗೆ ಪುರ್ಸೋತಿಲ್ಲ. ನಾನು ಆಮೇಲೆ ಬನ್ನಿ ಇಲ್ಲಿ ಒಂದು ನಿಮಿಷ ಹಂಗೆ ಹಿಂಗೆ ಅಂದಮೇಲೆ ಬಂದರು. ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ತೆಕ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಅವರಿಗೆ ಕೆಲಸ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತ, ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಕೆಲಸ ಮಾಡೋಣ ಅಂತ. ಇಬ್ಬರಲ್ಲಿ ಯಾರು ಥಿಂಕಿಂಗ್ ಸರಿ ಅನ್ನಿಸ್ತೋ ನಿಮಗೆ ಕಮೆಂಟಲ್ಲಿ ಹೇಳಿ. ಕೆಲಸ ಇರುತ್ತೆ ಗೈಸ್, ಇಲ್ಲ ಅಂತಲ್ಲ, ಸಂಜೆ ತನಕ ಕೆಲಸ ಇದೆ. ಸೊ ಅದು ಫ್ರೆಶ್ ಆಗಿ ಬೆಳಗ್ಗೆ ಎದ್ದು ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಕೆಲಸ ಮಾಡೋದು ಹೆಂಗಿದೆ, ಒಂದು ಜೋಶ್ ಇರುತ್ತೆ, ಒಂದು ನೆಮ್ಮದಿ ಇರುತ್ತೆ. ಈಗ ಹಾರ ಎಲ್ಲ ತಂದಿದ್ದೀವಿ, ದೇವಸ್ಥಾನಕ್ಕೆ ಕೊಡೋಣ ಅಂತಲೇ ತಂದಿದ್ದೀವಿ. ಹಾರ ಎಲ್ಲ ಕೊಟ್ಟಾಗ ದೇವ್ರಿಗೆ ಹಾಕ್ತಾರಲ್ವ, ಖುಷಿ ಆಗುತ್ತಲ್ವ. ಸೊ ಹೀಗೆ ಮಾತಾಡ್ತಾ ಇದು ನಮ್ಮ ಏರಿಯಾ ಗ್ರೌಂಡಲ್ಲಿ ಕೂರಿಸೋಣ ಅಂತ ಗಣಪತಿ 13 ಅಡಿ ಗಣಪತಿ ಕೂರಿಸಿದ್ದಾರೆ. ಕೂರ್ಸೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ತಂದು ಗಣಪತಿ ಎಲ್ಲ ಮಹದೇಶ್ವರ ಟೆಂಪಲ್ ಹತ್ರ ಇಟ್ಟಿದ್ದಾರಂತೆ. ನನ್ನ ಮಗ ಹೇಳ್ತಾ ಇದ್ದ, ಅಮ್ಮ ಕ್ರೇನಲ್ಲಿ ತೊಗೊಂಬರ್ತಾರೆ ಕಣಮ್ಮ, 13 ಅಡಿ ಗಣಪತಿ ಕಣಮ್ಮ, ಇವಾಗ ನಮ್ಮ ಏರಿಯಾಗೆ ಇದೆ ದೊಡ್ಡ ಗಣಪತಿ ಕಣಮ್ಮ ಅಂತ. ಅವನಿಗಂತೂ ಈ ಗಣಪತಿ ಹುಚ್ಚು ಗೈಸ್. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಮನೇಲಿರೋ ಗಣಪತಿಗೆ ಒಂದಿನ ಪೂಜೆ ಮಾಡು ಅಂತ ನಾನು ಹಿಂಸೆ ಕೊಟ್ಟು ಮಾಡಿಸ್ಬೇಕು, ನೀನು ರೋಡಲ್ಲಿರೋ ಗಣಪತಿ ಎಲ್ಲ ಹಂಗೆ ಹಿಂಗೆ ಅಂತ ಇದು ಮಾಡ್ತೀಯ ಅಂತ. ಗಂಡು ಮಕ್ಕಳೇ ಇಷ್ಟು ಅಂತ ಅನಿಸುತ್ತೆ. ಸೊ ಹೀಗೆ ಮಾತಾಡ್ತಾ ಶಾರದಾದೇವಿ ನಗರಲ್ಲಿರೋಂಥ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ, ಬಲಮುರಿ ಗಣಪತಿ ದೇವಸ್ಥಾನಕ್ಕೆ. ಸುಮಾರು ಜನ ನನ್ನ ಲವ್ಲಿ ಸಿಸ್ಟರ್ ಸಿಕ್ಕಿದ್ರು ನನಗೆ. ನೀವು ರೀಲ್ಸ್ ಮಾಡ್ತೀರಲ್ವ, ಯೂಟ್ಯೂಬ್ ವೀಡಿಯೋ ಮಾಡ್ತೀರಲ್ವ ಅಂತೆಲ್ಲ ಗುರ್ತಿಡ್ದು ಮಾತಾಡ್ಸಿದ್ರು. ಸೊ ಥ್ಯಾಂಕ್ ಯು ಸೊ ಮಚ್. ನನಗೆ
ಅವರು ಅರ್ಜೆಂಟಲ್ಲಿದ್ದರು, ತನಿ ಹೆರಿಬೇಕಿತ್ತು, ನಾನು ಅರ್ಜೆಂಟಲ್ಲಿದ್ದೆ, ಕ್ರೌಡು ತುಂಬ ಜನ ಇತ್ತು, ಫೋಟೋ ಸೆಲ್ಫೀಸ್ ಏನು ತೆಕ್ಕೊಳ್ಳೋಕ್ಕಾಗಲಿಲ್ಲ. ಥ್ಯಾಂಕ್ ಯು ನಿಮ್ಮೆಲ್ರಿಗೂ, ಯಾರೆಲ್ಲ ವೀಡಿಯೋಸ್ ನೋಡ್ತಿರೋ, ವ್ಲಾಗ್ಸ್ ನೋಡ್ತಿರೋ, ರೀಲ್ಸ್ ನೋಡ್ತಿರೋ ಇನ್ಸ್ಟಾದಲ್ಲಿ ಎಲ್ರಿಗೂ ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ಗಣಪತಿ ಗೌರಮ್ಮಂಗೆಲ್ಲ ಪೂಜೆ ಮಾಡಿ ಎಲ್ಲ ಇಟ್ಟಿದ್ರು. ನಾನು ಕೂಡ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿದ್ದೆ ಅಲ್ವಾ. ನೋಡಿ ಖುಷಿ ಆಯಿತು. ನಾವು ತೊಗೊಂಡಿರೋವಂಥ ಹಾರನ ಗಣಪತಿಗೆ ಹಾಕ್ತಾ ಇದ್ದಾರೆ. ಗುಲಾಬಿ ಹೂವಿನ ಹಾರ ದೊಡ್ಡದು, ತುಂಬ ಖುಷಿ ಆಯಿತು. ಇದಕ್ಕಿಂತ ಬೇರೆ ಏನು ಬೇಕಲ್ವಾ. ಸೊ ಹಾಲು ಮೊಸರು ಎಲ್ಲ ತೊಗೊಂಡು ಹಣ್ಣು ಕಾಯಿ ಎಲ್ಲ ಮಾಡಿ ಪೂಜೆ ಮಾಡಿ ಕೊಟ್ಟರು. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅಲ್ಲಿ ಸನ್ಮಾನ ಕೂಡ ಇಟ್ಕೊಂಡಿದ್ರು ಸಣ್ಣ ಪುಟ್ಟ ಭಕ್ತ ಅಂದರೆ ಅಲ್ಲಿ ಟ್ರಸ್ಟ್ಗಳಿಗೆ. ಅದಕ್ಕಿಂತ ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ ಅಂತ ವೆಯ್ಟ್ ಮಾಡಿ ಐ ಥಿಂಕ್ 10:30 10:45 ಆಗೋಯಿತು. ಸಣ್ಣ ಪುಟ್ಟ ಫೋಟೋ ಸೆಲ್ಫೀಸ್ ತೆಕ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಜನ. ಸೊ ಆದರೂ ಬಿಡಲಿಲ್ಲ, ಒಂಚೂರು ಸಣ್ಣ ಪುಟ್ಟದ್ದು ಫೋಟೋ ಸೆಲ್ಫೀಸ್ ಎಲ್ಲ ತೆಕ್ಕೊಂಡು ನಾವು ಕೂಡ ತೊಗೊಂಡೋಗಿದ್ದಂಥದ್ದೆಲ್ಲ ತನಿ ಹೆರೆದು ಮಹಾಮಂಗಳಾರತಿ ಮಾಡಿಕೊಂಡು ಕರ್ಪೂರ ಗಂಧ ಕಡ್ಡಿ ಎಲ್ಲ ಬೆಳಗಿ ನಾನು ಕೂಡ ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು ಯಾರೋ ಒಬ್ಬರು ಅಲ್ಲಿ ನನಗೆ ಗೌರಿ ಎಳೆ ಕೂಡ ಕಟ್ಟಿದ್ರು. ಖುಷಿ ಆಯಿತು. ನಮ್ಮ ಮನೆಗಳಲ್ಲಿ ಈ ಥರದ್ದೆಲ್ಲ ಪದ್ಧತಿ ಇಲ್ಲ ಗೌರಿ ಹಬ್ಬಕ್ಕೆ ತನಿ ಎರೆಯೋದು. ನೀವು ಯಾರಾದರೂ ಗೌರಿ ಹಬ್ಬಕ್ಕೆ ತನಿ ಎರೀತೀರಾ ಕಮೆಂಟಲ್ಲಿ ಹೇಳಿ. ನಾವೆಲ್ಲ ಸುಬ್ರಹ್ಮಣ್ಯ ಷಷ್ಠಿಗೆ ತನಿ ಎರೆಯುವಂಥದ್ದು. ಅಲ್ಲಿಂದ ಬಂದು ಒಂದೇ ಉಸಿರಿಗೆ ಪ್ರತಿಯೊಂದು ಎಲ್ಲ ರೆಡಿ ಮಾಡಿ ಇಟ್ವಿ. ಪಾರ್ಟಿ ಬಂದು ತೊಗೊಂಡೋಗ್ತಾರೆ ಅಂತ ಎಲ್ಲ ರ್ಯಾಪರ್ ಎಲ್ಲ ಹಾಕಿ, ವಾಟ್ರ್ ಬಾಟಲ್, ಡಿಸ್ಪೆನ್ಸರ್, ಲೋಟ ಎಲ್ಲ ಹಾಕಿ ಗೋಡೌನೆಲ್ಲ ನಮ್ಮ ಹುಡುಗ ಕ್ಲೀನ್ ಮಾಡಿದರು. ಅಲ್ಲಿಂದ ಬಂದ ತಕ್ಷಣ ಬೂಂದಿ ಕೊಟ್ಟಿದ್ದರು, ಸಿಹಿ ಬೂಂದಿ ಪ್ರಸಾದ ಕೊಟ್ಟಿದ್ದರು. ನಾನು ದೇವಸ್ಥಾನದಲ್ಲಿ ತಿಂದಿರಲಿಲ್ಲ, ಮನೇಲಿ ತಿನ್ನೋಣ ಅಂತ ಹೇಳಿ ತೊಗೊಂಬಂದಿದ್ದೆ. ಸೊ ಇವರಿಬ್ಬರು ತಿಂಡಿ ಹಾಕೊಡು ಮಮ್ಮಿ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿ ಸೊ ತಿಂಡಿ ತಿಂತಾ ಇದ್ದಾರೆ. ಅವರಿಗೆ ಇಡ್ಲಿ ಬೇಡವಂತೆ. ಸತೀಶ್ ವೆಜ್ ಪಲಾವ್ ಮಾಡಿದರು ಬೆಳಗ್ಗೆ. ವೆಜ್ ಪಲಾವ್, ಮೊಸರು, ರಾಯ್ತ ಎಲ್ಲ ಹಾಕ್ಕೊಂಡು ಕೂತ್ಕೊಂಡು ಟಿ ವಿ ಹಾಕ್ಕೊಂಡು ಕೂತ್ಕೊಂಡು ತಿಂತಾಯಿದ್ದಾರೆ. ನಾನು ಹೆಂಗಾದರೂ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು, ಹಬ್ಬ ಅಲ್ವಾ ಅಂತ ಅಂದ್ಬಿಟ್ಟು ಫ್ರೀ ಬಿಟ್ಟೆ. ನಾಳೆ ಮತ್ತೆ ಟೆಸ್ಟಸ್ ಇದೆ, ಸಂಜೆ ಓದಿಸೋದು ರೆಗ್ಯುಲರಾಗಿ ಇದ್ದೇ ಇರುತ್ತೆ, ನೋಡ್ಕೊಳ್ಳಿ ಅಂತ. ಅಷ್ಟರಲ್ಲಿ ನನ್ನ ಮಗಳು ಬಟ್ಟೆ ಎಲ್ಲ ಬಿಚ್ಚಿ 2 ನಿಮಿಷಕ್ಕೂ ಹಾಕೊಳಕ್ಕಾಗಲಿಲ್ಲ ಬಟ್ಟೆನ. ಎಲ್ಲ ಹೆಣ್ಮಕ್ಳು ನಿನ್ನಂಗೆ ಆಡ್ತಾರಾ? ಎದೋ ಕುಂಕುಮ ಹಾಕೊಂಡಿದ್ಯಾ? ಆಯ್ತಾ ಹಬ್ಬ? ಆಯ್ತಾ? ಹೊಸ ಬಟ್ಟೆನಾ? ಯಾರು ತೆಕ್ಕೊಟ್ಟಿದ್ದು? ಅಮ್ಮ ತೆಕ್ಕೊಡ್ತಾ? ಅಪ್ಪ ತೆಕ್ಕೊಡ್ತಾ? ಅಮ್ಮ ತೆಕ್ಕೊಡ್ತಾ? ಆಂಟಿ ತೆಕ್ಕೊಡ್ತಾ? ಯಾರ್ಯಾರ ಹೆಸರು ಎಲ್ಲ ಹೇಳು. ಯಾರು ತೆಕ್ಕೊಟ್ಟಿದ್ದು ಬಟ್ಟೆ? ನಂದು ಹಳೆ ಬಟ್ಟೆ, ನಿಂದು ಹೊಸ ಬಟ್ಟೆನಾ? ಯಾರು ತೆಕ್ಕೊಟ್ಟಿದ್ದು? ಎದಪ್ಪ? ಹ್ಯಾಪಿ ಗೌರಿ ಗಣೇಶ, ಹ್ಯಾಪಿ ಗೌರಿ ಗಣೇಶ. ಅದು ಬಳೆ. ಹ್ಯಾಪಿ ಗೌರಿ ಗಣೇಶ. ಹೇರ್ ಕಟ್ ಮಾಡ್ಕೊಂಡು ಮಿಂಚ್ತಾವನೆ ಹಬ್ಬದ ದಿವಸ. ಯಾರು ಮಾಡಿಸಿದ ಹೇರ್ ಕಟ್ಟು? ಬೊಬ್ಬು ಕರ್ಕೊಂಡೋಗಿದ್ಲ ಹೇರ್ ಕಟ್ಗೆ? ಪೋಲಿ ಅಮ್ಮನಾ? ಅಪ್ಪ ಅಪ್ಪ ಬಬ್ಬು, ಲಾಸ್ಟ್ ಆಂಟಿ. ಏನು ತಿಂದೆ? ಏನು ತಿಂದೆ? ಆಗ್ಲೇ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡಿದೀವಿ. ಇಲ್ಲಿ ನೀನು ಇನ್ನೂ ಹೊಸ ಬಟ್ಟೆ ಹಾಕೊಂಡು ನಿಂತಿದೀಯಲ್ಲ. ಆಂಟಿ ಪಾಪು ಎಲ್ಲಿ? ಎಲ್ಲಿ ಇಲ್ಲಿ ಏನು ಮಾಡ್ತಾವನಿ? ಅದು ಬಬ್ಬು ಆಪಲ್ ತಿಂತಾವನಿ. ಹಬ್ಬ ಹೇಳು, ಹ್ಯಾಪಿ ಹಬ್ಬ. ಪೋಲಿ ಹ್ಯಾಪಿ ಹಬ್ಬ ಹೇಳು. ಹಬ್ಬ ಹೇಳು. ಆಯ್ತಾ ಹಬ್ಬ? ಹಬ್ಬ ಆಯ್ತಾ? ಹಬ್ಬ ಆಯ್ತು? ಆಯ್ತು ಅಲ್ಲ, ಆಯ್ತಾ ಹೇಳು. ಆಯ್ತು ನಮ್ದು ಹಬ್ಬ ಆಯ್ತು, ಮುಗೀತ ಹಬ್ಬ. ಆಂಟಿ ಮಾಮ ಗುಮ್ಮ 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 ಗುಮ್ಮ. ಬನ್ನಿ ಓಡ್ ಬನ್ನಿ. ಇದಪ್ಪ ಇದು ಗುಬ್ಬೈ. ಆ್ಯಪಲ್ ತಿನ್ನವ, ಆ್ಯಪಲ್ ತಿನ್ನು ಮಗನೆ.
ಪಾಪು ಜೊತೆ ಆಟ ಆಡ್ಕೊಂಡು ಜೊತೆಗೆ ಅಡುಗೆ ಕೂಡ ಮಾಡ್ಕೋತಾ ಇದ್ದೆ. ಬೆಳಗ್ಗೆ 2 ಅವರ್ ಕಷ್ಟಪಟ್ಟು ರಂಗೋಲೆ ಹಾಕಿದೆ. ಗೌರಮ್ಮ ಗಣಪತಿ ಹಬ್ಬದ ದಿನ ಮಳೆ ಬಂದೇ ಬರುತ್ತೆ. ಸೊ ಮಳೆ ಬಂದು ಎಲ್ಲ ಅರ್ಧಂಬರ್ಧ ಹೋಯ್ತು, ಪರವಾಗಿಲ್ಲ. ಸತೀಶು ಕೂಡ ಫುಲ್ ಕೆಲಸ ಮಾಡಿ ಟಯರ್ಡಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ರು. ನಾನು ಟಿ ವಿ ಎಲ್ಲ ಆಫ್ ಮಾಡಿ ಮೊಬೈಲ್ನ ಚಾರ್ಜ್ಗೆ ಹಾಕ್ಬಿಟ್ಟು ನನ್ನ ಪಾಡಿಗೆ ನಾನು ಅಡುಗೆ ಕೆಲಸ ಮಾಡ್ಕೋತಾ ಇದ್ದೆ ಸೈಲೆಂಟಾಗಿ. ಯಾಕಂದರೆ ಎಚ್ಚರಿಕೆ ಆಗಿಬಿಟ್ರೆ ಇನ್ನು ಮತ್ತೆ ಟಿ ವಿ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಅಂತ. ಇಬ್ಬರು ಕೂಡ ಸೋಲ್ಡ್ ಔಟು. ಇವಾಗ ಅಡುಗೆಗೆ ಏನೇನು ಮಾಡಿದೆ ಅಂತ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಒಬ್ಬಟ್ಟು ಅದು ನಾನು ಮಾಡಿದ್ದಲ್ಲ, ಕೆಳಗಡೆ ಸತೀಶ್ ಮಾಡಿದಂಥದ್ದು. ಕಾಳು ಸಾಂಬಾರು ಅಥವಾ ಕಾಳು ಹುಳಿ. ಸೊ ಹಬ್ಬ ಅಂದಮೇಲೆ ಹುಳಿ ಇರಲೇಬೇಕಲ್ವ. ಸೊ ಅದಕ್ಕೋಸ್ಕರ ವೆಜ್ ಪಲಾವ್ ಕೂಡ ಬೆಳಿಗ್ಗೆ ಅದು ಕೊಟ್ಟು ಕಳಿಸಿದ್ರು, ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೆ. ವಡೆ ಬಿಸಿ ಆಮೇಲೆ ಹಾಕೊಳ್ಳೋಣ ಅಂತ ಸ್ವಲ್ಪ ಹಾಕಿದ್ದಷ್ಟೇ. ಬೀನ್ಸ್ ಕೋಸ್ ಪಲ್ಯ ಜೊತೆಗೆ ಸಾಂಬಾರು. ಒಬ್ಬಟ್ಟು ಸಾಂಬಾರು ಅಂದರೆ ಸತೀಶ್ಗೆ ಇಷ್ಟ ಇಲ್ಲ, ಕಾಳು ಹುಳಿಲೇ ತಿಂತಾರೆ. ನಮಗೋಸ್ಕರ ಮಾಡಿದೆ ಸ್ವಲ್ಪ ರೈಸು. ಇಷ್ಟೆಲ್ಲ ಮಾಡಿ ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ತೊಳೆದು ಸಣ್ಣ ಪುಟ್ಟ ಪಾತ್ರೆಗಳೆಲ್ಲ ಬೆಳಗ್ಗೆ ಎಲ್ಲ ತಿಂಡಿ ತಿಂದು ಹಾಗೆ ಎಲ್ಲ ಗುಡ್ಡೆ ಹಾಕ್ಬಿಟ್ಟಿದ್ರು. ಎಲ್ಲ ಮತ್ತೆ ಎಲ್ಲ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡಿ, ನನಗೆ ಯಾಕೋ ಸಿಕ್ಕಾಬಟ್ಟೆ ತಲೆನೋವ್ತಾಯಿತ್ತು. 1 ಕಪ್ ಕಾಫಿ ಮಾಡಿ, ಸ್ಟ್ರಾಂಗ್ ಕಪ್ ಕಾಫಿ ಮಾಡಿದೆ. ಚಳಿ ಸ್ಟಾರ್ಟ್ ಆಗೋಯ್ತು, ಸಖತ್ ಮಳೆ. ನಾನೆಲ್ಲೋ ಸೋನೆ ಬಂದು ಹೊರಟೋಗ್ಬಿಡುತ್ತೆ ಅಂತ ಅಂದ್ಕೊಂಡೆ, ಬಟ್ ಮಳೆ ಅಂತೂ ನಿಲ್ತಾನೇ ಇಲ್ಲ. 3 ಗಂಟೆ ತನಕ ಮಳೆ ಹುಯ್ದಿದೆ. 1:30 ಎಲ್ಲ ಕೆಲಸ ಮುಗೀತು. ನೋಡಿ ಮನೆಯೆಲ್ಲ ಅವಾಂತರ, ಮತ್ತೆ ಎಲ್ಲ ಗಲೀಜಾಗಿದೆ. ಸೊ ಒಬ್ಬಟ್ಟು ನಾನು ಮಾಡಿಲ್ಲ. ಕೆಳಗಡೆ ನಾನಾಗಲೇ ಹೇಳ್ದಂಗೆ ಬೆಳಿಗ್ಗೆ ಹೇಳ್ದಂಗೆ ಕೆಲಸ ಇತ್ತಲ್ವ. ಸೊ ಮಿಕ್ಕಿದೆಲ್ಲ ಅಡುಗೆ ಆಯಿತು. ಅನ್ನ ಸಾಂಬಾರು. ಸತೀಶ್ಗೆ ಮುದ್ದೆ ಮಾಡಬೇಕು, ಯಾಕಂದರೆ ಹಬ್ಬದ ದಿನ ಮುದ್ದೆ ಮಾಡಿಲ್ಲ ಅಂದರೆ ಅಪ್ಪ ಕಯ್ಯ ಅಂದ್ಬಿಡ್ತಾರೆ. ಸೊ ಹಾಗಾಗಿ ಅವರಿಗೆ ಚಪಾತಿ ಕೂಡ ಅರ್ದಿದ್ದೀನಿ. ಸ್ವಲ್ಪ ತಿಂತಾರೆ, ಇಲ್ಲ ಅಂದರೆ ಅಂತೂ ಭೂಕಂಪ ಮಾಡಿಬಿಡ್ತಾರೆ. ಹಾಗಾಗಿ ಮಲ್ಕೊಂಡಿದ್ದಾರೆ. ನನಗೂ ಹೆಡ್ಡೇಕು ಸಖತ್ತು, ಬೆಳಗ್ಗೆ ಅಷ್ಟು ಬೇಗ ಎದ್ದಿದ್ನಲ್ವ. ಸೊ ಹಾಗಾಗಿ ಇದು ಒಬ್ಬಟ್ಟು ಬಂದು ನಾನು ಮಾಡಿಲ್ಲ, ಕೆಳಗಡೆಯಿಂದ ಕೊಟ್ಟು ಕಳಿಸಿದ್ದಾರೆ. ಕೀರು ಪಾಯಸ ಏನೂ ಮಾಡಿಲ್ಲ, ತುಪ್ಪದಲ್ಲಿ ತಿಂದ್ರಾಯ್ತು ಅಂತ. ಲಿಟ್ರಲಿ ತುಂಬ ಸುಸ್ತಾಗಿ ಹೋಗಿತ್ತು ನನಗೆ. ಅಯ್ಯಪ್ಪ, ಯಾಕಂದರೆ ರೈಸು ಸಾಂಬಾರು ಪಲ್ಯ ಮಾಡಿದೆ, ಬೀನ್ಸ್ ಪಲ್ಯ. ಸೊ ಪಾಯಸ ಅದೆಲ್ಲ ತಿನ್ನಲ್ಲ ಗೈಸ್, ಮಾಡಿದ್ರು ವೇಸ್ಟ್. ಸಾರಿ. ಆ್ಯಕ್ಚುಲಿ ಮಳೆ ಸಖತ್ ಮಳೆ. ಯಾವಾಗ ಗೊತ್ತಾ, 11:30 ಸ್ಟಾರ್ಟ್ ಆಗಿದ್ದು ಮಳೆ. ನೋಡಿ ನನ್ನ ಮುಖ ಹೆಂಗೆ ಕಾಣಿಸ್ತಾ ಇದೆ ಅಂತ. ಬೆಳಗ್ಗೆಯಿಂದೆಲ್ಲ ಕಲಕ ಅಂತ ಹೊಳಿತಾಯಿತ್ತು. ಇವಾಗ ನೋಡಿ ಹೆಂಗಾಗ್ಬಿಟ್ಟಿದ್ದೀನಿ ಅಂತ. ಅವರಿಬ್ಬರು ಮಲ್ಕೊಂಡಿದ್ದಾರೆ. ಮಲ್ಕೊಳ್ಳಿ. ಸತೀಶ್ ಮಾರ್ಕೆಟ್ಗೆ ಹೋಗಿದ್ದಾರೆ. ಸತೀಶ್ ಇಲ್ಲ, ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ರು. ಎದು ಪಾಪ ಜೊತೆ ಆಟ ಆಡ್ತಾಯಿದ್ರು. ಸೊ ಮಾರ್ಕೆಟ್ಗೆ ಹೋಗಿದ್ದಾರೆ. ಎಲ್ಲೋ ಕಾಣ್ತಾ ಇದ್ದೀನಿ. ಇವತ್ತು ಅರಿಶಿನ ಹಾಕಿ ಸ್ನಾನ ಮಾಡಿದೆ ಅಲ್ವಾ, ನೋಡಿ. ಇವಾಗಲೇ ನನ್ನ ಮೊಬೈಲು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಗೈಸ್. ನಂಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಯಾಕಂದರೆ ಬೆಳಗ್ಗೆಯಿಂದ ಕೈಯಲ್ಲಿ ಮೊಬೈಲ್ ಹಿಡ್ದಂಗೆ ಇದ್ದ ಅಲ್ವಾ, ಸ್ವಿಚ್ ಆಫ್ ಆದಂಗೆ ಆಗಿಬಿಟ್ಟಿತ್ತು. ಸೊ ಚಾರ್ಜ್ಗೆ ಹಾಕ್ಬಿಟ್ಟು ಕೆಲಸ ಮುಗಿಸ್ದೆ. ಏನೂ ಇಲ್ಲ, ಸಿಂಪಲ್ ಹಬ್ಬದ ಊಟ. ಹೋಳಿಗೆ, ತುಪ್ಪ, ಅನ್ನ ಸಾಂಬಾರು, 1 ಪಲ್ಯ, ಬೀನ್ಸ್ ಪಲ್ಯ, ಜೊತೆಗೆ ಸ್ವಲ್ಪ ವೆಜ್ ಪಲಾವ್ ಕೂಡ ನಾನು ಮಾಡಿದ್ದೆಲ್ಲ. ಬೆಳಗ್ಗೆ ಇಡ್ಲಿ ಅಲ್ವಾ, ಸೊ ನನ್ನ ಮಗ ಇಡ್ಲಿ ಬೇಡ ಅಂದ್ಬಿಟ್ಟು ಕೆಳಗಡೆ ತೊಗೊಂಬಂದಿದ್ದ. ಅದೇ ಸ್ವಲ್ಪ ಇದೆ. ಚಿತ್ರಾನ್ನ ಏನೂ ಮಾಡಲಿಲ್ಲ. ಸೊ ನೀವೇನೆಲ್ಲ ಪ್ರಿಪೇರ್ ಮಾಡಿದ್ರಾ ಕಮೆಂಟಲ್ಲಿ ಹೇಳಿ. ಸ್ವಲ್ಪ ಹೊತ್ತು ಮಲ್ಕೋಬೇಕು ಅನ್ನಿಸ್ತಾ ಇದೆ, ನಿದ್ರೆ ಬರ್ತಾಯಿದೆ. ಮಕ್ಕಳು ಪಕ್ಕ ಹೋಗಿ ಮಲ್ಕೊಂಬಿಟ್ರೆ ಒಳ್ಳೆ ನಿದ್ರೆ ಬಂದುಬಿಡುತ್ತೆ. ಸತೀಶ್ ಬರಲಿ, ಊಟ ಮಾಡುವಾಗ ಸಿಗ್ತೀವಿ. ಅವರು ಮಾರ್ಕೆಟ್ಗೆ ಹೋಗಿದ್ದಾರೆ. ಸೊ ಸ್ಟೇ ಟ್ಯೂನ್. ಸೊ ನನಗೂ ಕೂಡ ಕಣ್ಣು ತುಂಬ ಎಳಿತಂಗೆ ಆಗ್ತಾ ಇತ್ತು. ಒಬ್ಬಟ್ಟು ಒಂಚೂರು ತುಪ್ಪ ಹಾಕ್ಕೊಂಡು ಸತೀಶ್ ಮಾರ್ಕೆಟ್ಗೆ ಹೋಗಿದ್ರು ಆಲ್ರೆಡಿ. ಸೊ ಅವ್ರಿಗೂ 1 ಕಪ್ ಟೀ ಮಾಡಿಕೊಟ್ಟೆ, ಟೀ ಕುಡಿದ್ಬಿಟ್ಟು ಹೋದರು. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಒಂದು ಒಬ್ಬಟ್ಟು ತಿನ್ನೋಣ ಅಂತ ತಿಂತಾಯಿದ್ದೀನಿ. ಬಿಸಿ ಇದ್ದರೆ 1 ಕಾಯಿ ಒಬ್ಬಟ್ಟು, ಇಲ್ಲ 1 ಬೇಳೆ ಒಬ್ಬಟ್ಟು, 1 ಜಾಮೂನ್, ಈ ಥರ ತಿಂತೀನಿ. ಸೊ ಕೆಳಗಡೆ ಹೋಗಿಲ್ಲ ಅಂತ ಸತೀಶ್ ಗುರ್ರಮ್ ಅಂತ ಇದ್ದರು ಬೆಳಗ್ಗೆಯಿಂದ. ಏನಾದರೂ ಅಂದ್ಕೊಳ್ಳಿ ಅಂತ ನಾನು ಏನೂ ಮಾತಾಡಲಿಲ್ಲ ಇವತ್ತು. ನೋಡಿ, ಒಂದಿನ ರಾತ್ರಿ ಇಡೀ ನಿದ್ದೆಗೆಟ್ಟಿದ್ದಕ್ಕೆ 4 ಗಂಟೆ ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಅಡುಗೆ ಮಾಡಿಟ್ಟು ಮಲ್ಕೊಂಡವಳು. ಪಾಪ ಸತೀಶ್ಗೂ ಕಾಲ್ ಮಾಡಿಲ್ಲ, ಎಲ್ಲಿದ್ದೀರಾ ಊಟಕ್ಕೆ ಬರಲ್ವಾ ಅಂತ. ಅವರು ಬಂದು ಕೆಳಗಡೆ ಕೆಲಸ ಮಾಡ್ತಾಯಿದ್ದಾರೆ. ಯಪ್ಪ, ಫುಲ್ ಸೆಕೆ ಬಂದಂಗೆ ಆಗಿ, ಮಳೆಯೆಲ್ಲ ನಿಂತೋಗಿ ಸೆಕೆ ಬಂದಂಗೆ ಆಗಿ ಎಚ್ಚರಿಕೆ ಆಗೋಯ್ತು. ಮಕ್ಕಳನ್ನು ಎಬ್ಬರಿಸಿಲ್ಲ, ಅವ್ರಿಗೂ ಊಟಕ್ಕೆ ಕೊಟ್ಟಿಲ್ಲ, ನಾನು ಊಟ ಮಾಡಿಲ್ಲ. ಒಂದು ಒಬ್ಬಟ್ಟು ತಿಂದು ಮಲಗಿದೋಳು, ಇವಾಗ ಎಚ್ಚರಿಕೆ ಆಗಿದ್ದೆ. ಗಾಡ್ 4 ಗಂಟೆ ಆಗ್ಬಿಟ್ಟೈತೆ ಗೈಸ್.
ನಿದ್ರೆ ಬರಲ್ಲ, ನಿದ್ರೆ ಬಂದರೆ ಹೀಗೆ 3 ಅವರ್ 4 ಅವರ್ ಕಂಟಿನ್ಯೂಸಾಗಿ ನಿದ್ದೆ ಮಾಡಿಬಿಡ್ತೀನಿ. ಫುಲ್ ಶೆಕೆ ಬಂದು ಎಚ್ಚರಿಕೆ ಆಗಿರೋದು ನನಗೆ. ಪಾಪ ಸತೀಶು ಕೆಳಗಡೆ ಕೆಲಸ ಮಾಡ್ತಾಯಿದ್ದಾರೆ, ಪ್ರಸಾದ ಕೊಡಬೇಕು, ಕಪ್ಪು ಕಡಲೆಕಾಳು ಉಸ್ಲಿ ಗಣಪತಿಗೆ. ಒಬ್ಬರೇ ಪಾಪ ಕೆಲಸ ಮಾಡ್ತಾಯಿದ್ದಾರೆ, ಹಬ್ಬ ಅಂತ ಹುಡುಗರು ಯಾರೂ ಬಂದಿಲ್ಲ. ಸೊ ಬನ್ನಿ ಅವ್ರಿಗೂ ಊಟ ಕರೆದು ಊಟ ಕೊಡೋಣ. ಸತೀಶ್ನ ಕರೆಯೋಣ ಅಂತ ಕೆಳಗಡೆ ಬಂದೆ. ಸೊ ಏನು ಮಾಡ್ತಾಯಿದ್ದಾರೆ ನೋಡಿಕೊಂಡು ಸತೀಶ್ ಕರೆದು ಊಟ ಕೊಡೋಣ ಅಂತ ನಾನು ಆಲ್ರೆಡಿ ಮಾಡಿದೆ. ಹಿಂದೆಗಡೆಯಿಂದ ಬಂದು ಆರಾಮಾಗಿ ಗೊರಕೆ ಹೊಡಿತಾ ಇದ್ದೀರಾ ಅಂತ ರೇಗಿದ್ರು. ಸೊ ಅಪರೂಪಕ್ಕೆ ನಿದ್ರೆ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಜಾಮೂನ್ ಮಾಡ್ತಾಯಿದ್ರು, ಕಪ್ಪು ಕಡಲೆಕಾಳು ಉಸ್ಲಿ, ಜಾಮೂನು, ಪುಳಿಯೋಗರೆ, ಮೊಸರನ್ನ, ಪ್ರತಿಯೊಂದು ಪ್ರಸಾದ ಕೊಡಬೇಕಾಗಿತ್ತು ಸಂಜೆ. ಆವಾಗಲೇ 4 ಕಾಲು ಆಗಿಬಿಟ್ಟಿದೆ. ಮೊಸರನ್ನಕ್ಕೆ ಅನ್ನ ಎಲ್ಲ ಮಾಡಿಟ್ಟಿದ್ರು. ಬನ್ನಿ ಹಾಕ್ಕೊಡ್ತೀನಿ ಅಂದೆ. ಇಲ್ಲ ನಾನು ತಿಂದಾಯಿತು, ಹಿಂದೆಗಡೆಯಿಂದ ಬಂದು ತಿಂದ್ಬಿಟ್ಟು ಬಂದೆ ಅಂತ ಮುಂದೆಯಿಂದ ಲಾಕ್ ಹಾಕ್ಕೊಂಡು ಹೋಗಿದ್ರು. ಸರಿ ಆಯಿತು ಅಂತ ಹೇಳಿ ಬಿಸಿ ಬಿಸಿ ಜಾಮೂನ್ ಮಾಡ್ತಾಯಿದ್ರಲ್ವ, ಅದಿನ್ನೂ ಸಕ್ಕರೆ ಪಕ್ಕ ಕುಡ್ದಿರಲಿಲ್ಲ. ಬಟ್ ನನಗೆ ಅದನ್ನು ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ಬಿಡ್ತು. ಒಂದೇ ಒಂದು ಜಾಮೂನ್ ಎತ್ಕೊಂಡು ಬಾಯಿಗೆ ಹಾಕ್ಕೊಂಡು ಒಂದೇ ಸಲ ಏನಾದರೂ ಬೈಕಳಿ ಎತ್ತಲಾಗಿ ಅಂತ ಅಂದ್ಕೊಂಡು ಮೇಲೆ ಬರ್ತಾಯಿದ್ದೀನಿ. ಹುಡುಗರು ಯಾರೂ ಬಂದಿರಲಿಲ್ಲ, ಹಬ್ಬ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರ ಅಕ್ಕನ ಮಗ ಅವರು ಮತ್ತು ಅವರು ಇಬ್ಬರೇ ಕೂತ್ಕೊಂಡು ಮಾಡ್ತಾಯಿದ್ರು. ಆಮೇಲಿಂದ ಬರೋಣ, ಮನೆ ಕೆಲಸ ಎಲ್ಲ ಮುಗಿಸಿ ಅಂತೇಳಿ ನಾನು ಕೂಡ ನೋಡಿ ಹಬ್ಬದ ಅಡುಗೆ ತಿನ್ನೋಕ್ಕೂ ನಮಗೆ ಟೈಮ್ ಇಲ್ದಂಗೆ ಆಗಿದೆ. ಕಾಳುಗೊಜ್ಜಂತೂ ಸೂಪರಾಗಿ ಬಂದಿತ್ತು. ನಾನು ಸುಮಾರು ಸಲ ರೆಸಿಪೀಸ್ ಎಲ್ಲ ಶೇರ್ ಮಾಡಿದ್ದೀನಿ. ದಯವಿಟ್ಟು ನನ್ನ ಹಳೆ ವ್ಲಾಗ್ಗಳನ್ನ ನೀವು ಚೆಕ್ ಮಾಡಿ, ನಿಮಗೆ ರೆಸಿಪೀಸ್ ಖಂಡಿತವಾಗ್ಲೂ ಸಿಗುತ್ತೆ. ಸೊ ವಡೆ ಬಿಸಿ ಹಾಕೋಣ ಅಂದ್ಕೊಂಡಿದ್ದೆ, ಅವ್ರು ಆಲ್ರೆಡಿ ತಿಂದಿದ್ದೀನಿ ಅಂದ್ರಲ್ಲ, ಮತ್ತು ರಾತ್ರಿ ಊಟಕ್ಕೆ ಹಾಕಿದ್ರಾಯ್ತು ಅಂತ ಹೇಳಿ ಹಿಟ್ಟೆಲ್ಲ ತೆಗೆದು ಫ್ರಿಜ್ಗೆ ಇಟ್ಬಿಟ್ಟು ಮಕ್ಕಳನ್ನು ಕೂಡ ಎಲ್ಲ ಹೆಬ್ಬರಿಸ್ಬಿಟ್ಟು ಅವ್ರಿಗೂ ಊಟಕ್ಕೆ ಕೊಟ್ಟು ನಾನು ಕೂತ್ಕೊಂಡು ಊಟ ಮಾಡಿಕೊಂಡು ಹಾಲೆಲ್ಲ ಕಾಯಿಸಿ ಒಂದು ಲೋಟ ಬಿಸಿ ಹಾಲು ಕುಡಿಯೋಣ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಸತೀಶ್ ಮಾತ್ರ ಮಿಸ್ಸಿಂಗ್ ಅಂತ ಹೇಳ್ಬೋದು. ಸೊ ಜೊತೆಗೆ ಹಾಲು ಕೂಡ ಕಾಯಿತು. ಆವಾಗಲೇ ಟೈಮು 4:45 ಆಗ್ತಾ ಬಂತು. ನನ್ನ ಮಗನಿಗೆ ನೀಟಾಗಿ ಮನೆ ಕಸ ಗುಡಿಸು ಅಂತೆಲ್ಲ ಹೇಳಿದೆ, ಯಾಕಂದರೆ ಮತ್ತೆ ಸಂಜೆ ಎಲ್ಲ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಬೇಕಲ್ವ. ಸೊ ಹಾಗಾಗಿ ಇವರಿಗೂ ನಾಳೆ ನನ್ನ ಮಗಳಿಗೆ ಇಂಗ್ಲೀಷ್ ಟೆಸ್ಟು, ಅವಳಿಗೂ ಕೂತ್ಕೊಂಡು ಓದ್ಕೊ ಅಂತ ಎಲ್ಲ ಹೇಳ್ತಾಯಿದ್ದೆ. ಹಬ್ಬ ಇರಲಿ ಏನೇ ಇರಲಿ ನಮ್ಮಂಥ ಗೃಹಿಣಿಯರಿಗಂತೂ ತಪ್ಪೋದಿಲ್ಲ ಜವಾಬ್ದಾರಿ ಅನ್ನೋದು. ಇನ್ನೂ ನಾನು ಕೆಳಗಡೆ ಹೋಗಬೇಕಿತ್ತು, ಏನಾದರೂ ಸಣ್ಣ ಪುಟ್ಟದ್ದು ಮಾಡಿಕೊಡೋಣ ಅವ್ರಿಗೆ. ಇಲ್ಲ ಅಂದ್ರಂತೂ ಇವತ್ತೆಲ್ಲ ನನ್ನ ಮೇಲೆ ಜಿದ್ದು ಸಾಧಿಸ್ತಾರೆ. ಸುಮ್ಮನೆ ಏನಕ್ಕಪ್ಪ ಬೇಕೋ ಅವ್ರ ಕೈಯಲ್ಲಿ ಬೈಸ್ಕೊಳ್ಳೋದು. ವರ್ಷಕ್ಕೊಂದು ಹಬ್ಬದಲ್ಲಿ ಹೋಗೋಣ ಅಂತ ನೋಡ್ತಾ ಸಂಜೆ ಆಗೇ ಹೋಯ್ತು 6:15. ಸಂಜೆ ಕೂಡ ಧೂಪ ಎಲ್ಲ ಹಾಕಿ ದೀಪ ಎಲ್ಲ ಹಚ್ಚಿಟ್ಟು ಧೂಪ ಎಲ್ಲ ಹಾಕಿ ದೀಪ ಹಚ್ಚಿದೆ. ಗಾಳಿ ಗೈಸ್ ತುಂಬ ಗಾಳಿ ಬೀಸ್ತಾ ಇದೆ, ಮಳೆ ಬಂತು ಇವತ್ತಂತೂ ಫುಲ್ ಜೋರು ಮಳೆ. ಸೊ ಗಾಳಿಗೆ ದೀಪ ಎಲ್ಲ ಕೆಟ್ಟೋಗ್ತಾ ಇದೆ ನೋಡಿ. ಸತೀಶು ಕೆಳಗಡೆ ಕೆಲಸ ಮಾಡ್ತಾಯಿದ್ದಾರೆ, ಕಯ್ಯ ಅಂತ ಇದ್ದಾರೆ. ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿಕೊಟ್ಟಿಲ್ಲ ಕೆಳಗಡೆ ಹೋಗಿ ಅಂತ. ಏನು ಮಾಡೋದ, ಮನೇಲಿ ಯಾರಾದರೂ ಇದ್ದರೆ ನಾವು ಹೋಗಿ ಕೆಳಗಡೆ ಕೆಲಸ ಮಾಡಿ ಕೊಡ್ಬೋದು. ಮನೇಲೂ ನಾವೇ ಮಾಡಿ, ಕೆಳಗಡೆನೂ ನಾವೇ ಮಾಡಿ, ಒಂದೊಂದ್ಸಲ ಸಾಕಪ್ಪ ಅನಿಸ್ಬಿಡುತ್ತೆ. ಬನ್ನಿ ಚೂರು ಟೀ ಮಾಡಿಕೊಟ್ಟು ಕೂಲ್ ಮಾಡೋಣ. ಶುಂಠಿ ಹಾಕಿ ಟೀ ಮಾಡಿಕೊಟ್ಬಿಟ್ಟು ಸಮಾಧಾನ ಮಾಡೋಣ. ಕಯ್ಯ ಅಂತ ಕೂಗಾಡ್ತಾ ಇದ್ದಾರೆ. ಹುಡುಗರು ಯಾರೂ ಬಂದಿಲ್ಲ, ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಸೊ ಶುಂಠಿ ಚಾಯ್ ಬೇಕಾ? ಹುಡುಗರು ಬಂದಿಲ್ಲ ಅಂತ ನಮ್ಮ ಮೇಲೆ ಕೂಗಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಗೈಸ್ ಅಲ್ವಾ, ನೀವೇ ಹೇಳಿ. ವರ್ಷಕ್ಕೊಂದು ಹಬ್ಬ, ಈ ಕಡೆ ಅಪ್ಪನ ಮನೆಗೆ ಹೋಗಿಲ್ಲ ಅನ್ನೋ ಬೇಜಾರು ನಮಗೆ. ಮೂಡ್ ಆಫು. ಕೆಲಸಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಹಬ್ಬದ ದಿನವೂ ಕೆಲಸ ಒಪ್ಕೊ ಅಂತ ನಾವೇನು ಹೇಳಿದ್ವಾ? ಇಲ್ಲ ಅಲ್ವಾ. ಒಪ್ಕೊಂಡಿರೋರು ಮಾಡಬೇಕಪ್ಪ. ನಮ್ಮ ಮೇಲೆ ಕೂಗಾಡಿದ್ರೆ ಮನೇಲಿರೋರು ಮಕ್ಕಳನ್ನೇ ನೋಡೋದು, ಅವ್ರಿಗೆ ಓದಿಸೋದು ಬರ್ಸೋದು, ಅವ್ರ ಜೊತೆನೇ ಕೂಗಾಡೋದು, ಮನೆ ಕೆಲಸಗಳನ್ನೇ ಮಾಡೋದು. ನೋಡಿ ಅಡುಗೆ ಎಲ್ಲ ಹಂಗಂಗೆ ಇದೆ, ಏನೂ ತೊಳೆದಿಟ್ಟಿಲ್ಲ. ಇವಾಗ ಸ್ವಲ್ಪ ಕಾಫಿ ಮಾಡೋಕ್ಕೆ ಹೋಗಿದ್ದಂಥದ್ದು ಅದೆಲ್ಲ ತೊಳೆದಿಟ್ಟಿದ್ದೀನಿ. ಏನು ಮಾಡೋದ, ಏನೂ ಮಾಡೋಂಗಿಲ್ಲ. ಸೊ ದೀಪ ಉರಿತಾ, ಇವಾಗ ದೀಪ ಹಚ್ಚಿದ್ದೀನಿ. ಮತ್ತು ತುಪ್ಪದ ದೀಪ ಎಲ್ಲ ಹಚ್ಚಿ ದೀಪ ಹಚ್ಚಿ ಉರಿತಾ ಇದೆ ದೀಪ ಎಲ್ಲ. ಕಾಲಾಯ ತಸ್ಮಯ ನಮಃ. ನನ್ನ ಪತಿ ದೇವರಿಗೆ ಯಾವಾಗ ದೇವರು ಒಳ್ಳೆ ಬುದ್ಧಿ ಕೊಡ್ತಾರೋ, ಒಳ್ಳೆ ಬುದ್ಧಿ ಅಂದರೆ ಮೀನ್ಸ್ ಕೂಗಾಡೋ ಬುದ್ಧಿ ಯಾವಾಗ ನಿಲ್ಲಿಸ್ತಾರೋ. ಈ ಟೀ ಬೇಗ ಆಗೋ ಟೀ
ಮನೇಲೂ ನಿಮ್ಮ ಗಂಡಂದರು ಅತ್ತೆ ಕೋಪ, ಸೊಸೆ ಮೇಲೆ ಸೊಸೆ ಕೋಪ, ಅತ್ತೆ ಮೇಲೆ ಅನ್ನೋಂಗೆ ಕೆಲಸ ಟೆನ್ಷನ್ನ ನಿಮ್ಮ ಮೇಲೆ ಹಾಕ್ತಾರ? ಹೇಳಿ, ಕಮೆಂಟ್ ಮಾಡಿ. ನಮ್ಮ ಮನೇಲಿ ಹಿಂಗೆ ಗೈಸ್, ನಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಹಬ್ಬ ಅನ್ನಂಗಿಲ್ಲ, ಹರಿದಿನ ಅನ್ನಂಗಿಲ್ಲ, ವಾರ ಅನ್ನಂಗಿಲ್ಲ, ತಿಥಿ ಅನ್ನಂಗಿಲ್ಲ. ಕೆಲಸ ಇರುತ್ತೆ, ಕೆಲಸ ಮಾಡಬೇಕು. ಮನೇಲಿರೋರ್ಗೆ ಯಾಕೆ ಬೈಬೇಕು? ನಾವು ಬೆಳಗ್ಗೆನೇನು ಮಲಗಿರಲಿಲ್ಲ ಗೈಸ್, ಮಧ್ಯಾಹ್ನ ಮಾತ್ರ ಮಲಗಿತ್ತು. ಅದು ಅದಕ್ಕೆ ಮಳೆ ಬಂತು ಅನಿಸುತ್ತೆ. ನಾನು ಮಲ್ಕೊಂಡಿದ್ದಕ್ಕೆ ಇಷ್ಟು ಮಳೆ ಬಂದಿರೋದು ಅಂತ ಅನಿಸುತ್ತೆ. ಐ ಥಿಂಕ್ ಎಸ್, 100%. ಯಾಕಂದರೆ ನಾನು ಅಷ್ಟೊಂದು ಮಲ್ಕೊಳ್ಳಲ್ಲ ಅಲ್ವಾ, ಅಪರೂಪಕ್ಕೆ ನಿದ್ರೆ ಬಂದು ಮಲ್ಗಿಬಿಟ್ಟಿದ್ದೀನಿ 3 hours, 1 ಗಂಟೆ. ಐ ಥಿಂಕ್ ಇಲ್ಲ, ವೀಡಿಯೋದಲ್ಲಿ ನೋಡಿದ್ರೆ ನೀವು 1:30 ಫೋನ್ಗೆ ನೋಡಿ 1:45 ನಿದ್ದೆ ಬಂತು. 2 ಗಂಟೆ ಅಂದ್ಕೊಳ್ಳಿ, 2 ಗಂಟೆಲಿ ಮಲ್ಕೊಂಡು 4 ಗಂಟೆಲಿ ಇದ್ದೆ. 2 hour ನಿದ್ದೆ ಮಾಡಿದ್ದೀನಿ. ಅದಕ್ಕೆ ಅಷ್ಟು ಕೂಗಾಡ್ಬಿಟ್ರೆ ಮಲ್ಕೊಂಡ್ರಿ ಅಂತ. ಅವರು ಹಿಂದೆಗಡೆಯಿಂದ ಡೋರ್ ತಗೊಂಡು ಬಂದು ಊಟ ಮಾಡೋರು ಹೋಗಿದ್ದಾರೆ. ಕರಿಯಕ್ಕೆ ಅಂತ ಹೋದಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ ಕಯ್ಯ ಅಂತ. ಯಾಕಾರ ಕರಿಯಕ್ಕೆ ಹೋದ್ನೋ ಅನ್ನಿಸ್ಬಿಡ್ತು ನನಗೆ. ಈ ಟೀ ಈಗಲೇ ಲೇಟಾಗಿ ಕುದಿಯುತ್ತೆ ಒಂದೊಂದ್ಸಲಿ ಹಿಂಗೆ ಹಿಂಗೆ ಹೋಗಿ ಬರೋಷ್ಟಲ್ಲ ಹಾಲು ಉಪ್ಪು ಬಂದು ಸ್ಟವ್ ಮೇಲೆಲ್ಲ ಸುರಿದಿರುತ್ತೆ. ಇಲ್ಲೇ ನಿಂತ್ಕೊಂಡು ಐಸುವಾಗ ಉಕ್ಕೇ ಬರಲ್ಲ, ಕುದಿಯೋದೇ ಇಲ್ಲ. ನಿಮಗೂ ಇಂಥ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಕಮೆಂಟ್ ಮಾಡಿ. ಏನೂ ಮಾಡೋಕ್ಕಾಗಲ್ಲ, ಕಟ್ಕೊಬಿಟ್ಟಿದ್ದೀವಿ, ಅನುಭವಿಸ್ಬೇಕು. ಹಣೆ ಬರಹ ಎಂತ ಘೋರ, ದೂರ ದೂರ. ಪ್ರೇಮಿಗಳು ಯಾರೂ ಇಲ್ಲ, ತಪ್ಪಾಗಿ ಅಪಾರ್ಥ ಮಾಡ್ಕೋಬೇಡಿ. ಹಣೆ ಬರಹ ಎಂತ ಘೋರ. ಅಕ್ಕ ಹಾಡು ಹೇಳ್ಬೇಡಿ ಅಂತ ಹೇಳಬೇಡಿ, ತಮಾಷೆಗೆ ಹೇಳ್ತಾ ಇರೋದು. ನನ್ನ ವಾಯ್ಸ್ ಅಷ್ಟೊಂದು ಖರಾಬಾಗಿಲ್ಲ ಅಲ್ವಾ ಗೈಸ್? ನನ್ನ ವಾಯ್ಸ್ ಚೆನ್ನಾಗಿದೆ ಅಲ್ವಾ? ಟೀ ಬೇಗ ಕುದಿ, ಟೀ ತೊಗೊಂಡೋಗಿ ಕೊಡೋಣ. ಉಗಿದ್ರೆ ತುಬಕ್ಕಂತ ಉಗಿಸ್ಕೊಳ್ಳೋಣ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಿಂಗೆ ಮನೇಲಿರೋ ತಿಂಡಿ ಸಾಲಲ್ವಾ? ಹೋಗಿ ಎತ್ಕೊಂಡೋಗ ಆ ಕಡೆ. ಬಾ, ಎತ್ಕೊಂಡೋಗೋದೆಲ್ಲ ಕಸ ತೆಗಿ. ಬಾ ಇಲ್ಲಿ ಚಾರು. ನಾನು ಆಗಲೇ ಹೇಳ್ದಾಗೆ ಪುಳಿಯೋಗರೆ, ಮೊಸರನ್ನ, ಕಪ್ಪು ಕಡಲೆಕಾಳಿನ ಉಸ್ಲಿ, ಡ್ರೈ ಜಾಮೂನ್ ಪ್ರತಿಯೊಂದು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಬಟ್ ಗೋಡೌನೆಲ್ಲ ಏನೂ ಕ್ಲೀನ್ ಮಾಡಿರಲಿಲ್ಲ, ಕಸ ಎಲ್ಲ ಅಲ್ಲಲ್ಲೇ ಬಿದ್ದಿತ್ತು. ನಾನೆಲ್ಲ ಪ್ರತಿಯೊಂದು ಕ್ಲೀನ್ ಮಾಡಿದೆ. ಟೀ ಮಾಡ್ಕೊಂಡು ತೊಗೊಂಡೋಗಿ ಕೊಟ್ಟಿದ್ದಕ್ಕೆ ಫುಲ್ ಖುಷಿ ಆಗ್ಬಿಟ್ರು. ಇವಳು ಮನೇಲಿ ಅಷ್ಟೊಂದು ತಿಂಡಿ ಇದೆ, ಈಗ ನಾನು ಬೋಟಿ ಮಸಾಲ ಮಾಡ್ತೀನಿ, ನಂಗೆ ಬೋಟಿ ಮಸಾಲ ಬೇಕು ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋಗಿ ಬೋಟಿ ತೊಗೊಂಬಂದು ಏನೇನೋ ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಪುಡಿ ಮಾಡಿಕೊಂಡು ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಗೋಡೌನೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ಹಾಲೆಲ್ಲ ಚೆಲ್ಬಿಟ್ಟಿದ್ರು. ಅದೆಲ್ಲ ಮಾಪ್ ಮಾಡಿ ಕಪ್ಪು ಕಡಲೆಕಾಳಿನ ಉಸ್ಲಿನ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ತುಂಬ ಚೆನ್ನಾಗಿ ಮಾಡಿದರು. ಸೊ ಸತೀಶ್ಗೆ ಟೀ ಕೊಟ್ಟಿದ್ದಷ್ಟಕ್ಕೆ ಫುಲ್ ಖುಷಿ, ಒಂಥರ ಸಮಾಧಾನ ಅಂತಲೇ ಹೇಳ್ಬೋದು ಅವ್ರಿಗೆ. ಯಾಕಂದರೆ ಯಾರಾದರೂ ಕೆಳಗಡೆ ಹೋಗ್ಬೇಕು ಅವ್ರಿಗೆ, ಇಲ್ಲ ಅಂದರೆ ಅವ್ರು ಬೇಜಾರು. ಮನೇಲಿ ಅಷ್ಟು ತಿಂಡಿ ಐತೆ ನಿನಗೆ, ಈ ಬೋಟಿ ಮಸಾಲ ತಿನ್ನೋದು ಬಗಸ್ಕೊಂಡಿದ್ಯಾ? ಅವನೆಲ್ಲೋದ ಆಟ ಆಡ್ಕೊಂಡು ಒಂದು ನಿಮಿಷ ಹೋಗು, ಅಮ್ಮ ಕರೀತೈತೆ ಅಂತ ಕರೆದ್ಬಿಟ್ಟು ಬಾ. ದಿನ ನಾನೇ ಹೋಗ್ಬೇಕು. ಅಷ್ಟರಲ್ಲಿ ಪಾರ್ಟಿ ಕೂಡ ಬಂದರು. ನಮ್ಮ ಹುಡುಗ ಅವ್ರಿಗೆ ಪ್ರಸಾದ ಎಲ್ಲ ಎತ್ತಿಟ್ಕೊಟ್ಬಿಟ್ಟು ಇನ್ನೂ ಒಂದು ಕಡೆ ಪ್ರಸಾದ ನಮ್ಮನೆ ಹತ್ರ ಗಣಪತಿ ಕೊಡಬೇಕಾಗಿತ್ತು, ಅಲ್ಲಿಗೂ ಎಲ್ಲ ತೊಗೊಂಡೋಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಟ್ಟು ಪಾರ್ಟಿ ಎಲ್ಲ ಮೇಲೆ ಹೋದ್ಮೇಲೆ ನಾನು ಫುಲ್ಲು ಗೋಡೌನೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಸೈಡ್ಗಿಟ್ಟು ಮನೆಗೆ ಬಂದೆ. ಬೋಟಿ ಮಸಾಲ ಅಂತ ಮಾಡಿದ್ದಾಳೆ, ತುಂಬ ಚೆನ್ನಾಗಿ ಮಾಡಿದ್ದಾಳೆ ಆ್ಯಕ್ಚುಲಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಸತೀಶ್ ಅಂತೂ ಬೆಂಡೆದ್ದು ಬ್ರೇಕ್ ಆಗಿ ಹೋಗಿದ್ರು ಇವತ್ತು. ಇನ್ನೇನಾದರೂ ನಾನು ಒಂಚೂರು ರೇಗಿಸಿದ್ರು ಸಹಸ್ರನಾಮ ಅರ್ಚನೆ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ನೈಟ್ ಊಟಕ್ಕೆ ಏನು ಮಾಡೋಂಗಿರಲಿಲ್ಲ, ಬಿಕಾಸ್ ಆಫ್ ಎಲ್ಲ ಅಲ್ಲೇ ಇತ್ತು. ಅದನ್ನೇ ತಿಂದೆಲ್ಲ ಖಾಲಿ ಮಾಡೋಣ ಅಂತ. ಎಲ್ಲಿಂದ ತಂದ್ರೋ ಗೊತ್ತಿಲ್ಲ, ಹಳಸಿನಣ್ಣು ಕೂಡ ತೊಗೊಂಬಂದಿದ್ದಾರೆ. ಆ್ಯಕ್ಚುಲಿ ತುಂಬ ಸ್ವೀಟಾಗಿತ್ತು, ಸಖತ್ತಾಗಿತ್ತು ಹಳಸಿನಣ್ಣು ಕೂಡ. ಎಲ್ಲ ತಿಂದು ಇರೋದೆಲ್ಲ ಊಟ ಖಾಲಿ ಮಾಡಿ ಮಲಗಿದ್ದಾಯಿತು. ಇದಾಗಿತ್ತು ಕಂಪ್ಲೀಟ್ ನಮ್ಮ ಗೌರಿ ಗಣೇಶ ಹಬ್ಬದ ವ್ಲಾಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗೆ ಸೆಲೆಬ್ರೇಟ್ ಮಾಡಿದ್ದೀವಿ ನೋಡಿದ್ರಲ್ಲ ನೀವು. ಹಬ್ಬದ ಅಡುಗೆ ಊಟ ಮಾಡೋಕ್ಕೂ ನಮಗೆ ಟೈಮ್ ಇಲ್ಲ, ಊಟ ಸರಿಗೆ ಹಬ್ಬದ ಅಡುಗೆ ಊಟ ಮಾಡಲೇ ಇಲ್ಲ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು, ಬಾಯ್.